ನಗರದ ಡಿಸಿ ಕಚೇರಿ ಬಳಿ ಇರುವ ಅಂಬೇಡ್ಕರ್ ಪ್ರತಿಮೆ ಬಿಸಿಲಿನಲ್ಲಿ ಒಣಗುತ್ತಿದ್ದು ಪ್ರತಿಮೆಯು ತನ್ನ ಅಸ್ತಿತ್ವ ಕಳೆದುಕೊಳ್ಳುವ ಸ್ಥಿತಿಗೆ ತಲುಪಿದೆ. ಇನ್ನು ಪ್ರತಿಮೆಯ ಸಮೀಪ ಯಾವುದೇ ವಿದ್ಯುತ್ ಲೈಟ್ ಇಲ್ಲದಿರುವುದರಿಂದ ರಾತ್ರಿ ವೇಳೆಯಲ್ಲಿ ಅಂಬೇಡ್ಕರ್ ಪ್ರತಿಮೆಯು ಕಾಣುವುದೇ ಇಲ್ಲ. ಈ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಅಂಬೇಡ್ಕರ್ ಪ್ರತಿಮೆಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಲು ನಮ್ಮಲ್ಲಿ ಹಣವಿಲ್ಲ ಎಂಬ ಬೇಕಾಬಿಟ್ಟಿ ಕಾರಣ ನೀಡುತ್ತಾರೆ. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಅಂಬೇಡ್ಕರ್ ಪ್ರತಿಮೆಯ ನಿರ್ವಹಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಸಬೇಕು ಹಾಗೂ ಪ್ರತಿಮೆಯು ಸುರಕ್ಷಿತವಾಗಿ ಇರಲು ಬೇಕಾದ ಕ್ರಮಗಳನ್ನು ತಕ್ಷಣವೇ ತೆಗೆದುಕೊಳ್ಳಬೇಕು ಎಂಬುದು ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳ ಒತ್ತಾಯವಾಗಿದೆ. ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಇರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಏನಿದೆ, ಆ ಪ್ರತಿಮೆ ಬಿಸಿಲಿಗೆ ಒಣಗಿ ಎಲ್ಲ ಉದುರು ಹೋಗ್ತಿದೆ. ಮತ್ತು ಅದೇನು ಸುತ್ತ ಗಾರ್ಡನ್ ಮಾಡಿದ್ದಾರೆ, ಆ ಉದ್ಯಾನವನವನ್ನು ಕೂಡ ಏನು ಅಲ್ಲಿ ಸರಿಯಾಗಿ ನೋಡ್ಕೊಳ್ಳೋರಿಲ್ದೇ ಅದು ಕೂಡ ಒಣಗಿ ನೀರಿಲ್ದೇ ಒಣಗಿ ಹೋಗಿದೆ. ಜೊತೆಗೆ ಅಲ್ಲಿ ಮೇಲೆ ನೆರಳಿಲ್ದೇ ಪಾಪ ಭಾಳ ತೊಂದರೆ ಆಗಿದೆ ಅಲ್ಲಿಗೆ. ಮತ್ತು ಪ್ರತಿಮೆ ತುಂಬ ಹಾಳಾಗ್ತಾಯಿದೆ, ಲೈಟಿಂಗ್ ವ್ಯವಸ್ಥೆ ಇಲ್ಲ. ಮತ್ತು ಅದನ್ನು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆಗೆ ಹೇಳಿದರೆ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ವರ್ತಿಸ್ತಾರೆ. ಅಲ್ಲಿ ಯಾವತ್ತೂ ಕೂಡ ಅಲ್ಲಿನ ಸ್ವಚ್ಛತೆ ಬಗ್ಗೆ ಇದುವರೆಗೂ ಕೂಡ ಗಮನ ಹರಿಸಿಲ್ಲ ಇಲಾಖೆಯವರು. ಅಲ್ಲಿ ಹಾರ ಹಾಕ್ತಾರೆ ಮತ್ತು ತೆಗೆದು 2-3 ತಿಂಗಳು ಆದರೂ ಕೂಡ ತೆಗೆದಲೇ ಅದರಿಂದನೂ ಕೂಡ ಪ್ರತಿಮೆ ಹಾಳಾಗ್ತಿದೆ. ಅದನ್ನು ನೋಡ್ಕೊಳ್ಳೋರಿಲ್ದೇ ಇಲ್ಲಿ ಏನು ನಗರಸಭೆಯವರು ಇರ್ಬೋದು ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಎಲ್ಲ ಕೂಡ ವಿಫಲರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಸರಿ ಮಾಡಲ್ಲ ಅಂದರೆ ನಾವು ಹೋರಾಟವನ್ನು ಹಮ್ಮಿಕೋಬೇಕಾಗುತ್ತೆ. DC ಆಫೀಸ್ ಮುಂದೆ ಇರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚುಗೆ ಅಲ್ಲಿ ನೆರಳಿಲ್ಲ, ಆಮೇಲೆ ಲೈಟ್ ಇಲ್ಲ. ಯಾಕೆಂದರೆ ಅದು ಒಂಥರ ಬೂತ್ ಬಂಗ್ಲೆ ಆ ಥರ ಆಗಿದೆ. ಮತ್ತು ಆ ಬಿಸಿಲಿಗೆ ಬಿರುಕ್ಬಿಟ್ಟಿದೆ ಸ್ಟ್ಯಾಚು. ನಾವು ಸಾಕಷ್ಟು ಬಾರಿ DC ಅವ್ರ ಹತ್ರ ಮನವಿ ಮಾಡಿದ್ವಿ. ಇವರೊಬ್ಬರೇ DC ಅವರಲ್ಲ, ಬೇರೆ ಬೇರೆ DC ಅವ್ರು ಬಂದಾಗೂ ಮತ್ತು ಮೀಟಿಂಗಲ್ಲೆಲ್ಲ ಮನವಿ ಮಾಡಿದ್ವಿ. ದಯವಿಟ್ಟು ಈ ಜಿಲ್ಲಾಡಳಿತ ಎಲ್ಲದಕ್ಕೂ ನೆರಳು ಮಾಡುತ್ತೆ, ಅದಕ್ಕೆ ಬಾಬಾ ಸಾಹೇಬ್ರು ಸ್ಟ್ಯಾಚ್ಯೂಗೆ ಮಾತ್ರ ನೆರಳು ಮಾಡಿಲ್ಲ. ಹಾಗಾಗಿ ಅಲ್ಲಿ ಲೈಟಿನ ಅವಶ್ಯಕತೆ ಇದೆ. ಲೈಟು ಮತ್ತು ಅಲ್ಲಿ ಬಾಬಾ ಸಾಹೇಬ್ರು ಸ್ಟ್ಯಾಚ್ಯೂಗೆ ನೆರಳು ಮಾಡಬೇಕಂತ ನಾನು ಈ ಜಿಲ್ಲಾಡಳಿತನ ಕೇಳ್ಕೊತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರ್ತಕ್ಕಂಥ DC ಆಫೀಸ್ ಮುಂದ್ಗಡೆ ಆ ಸ್ಟ್ಯಾಚ್ಯೂಗೆ ಯಾವುದೇ ರೀತಿಯ ಒಂದು ಭದ್ರತೆ ಇಲ್ಲ. ನೆರಳು ಬಿಸಿಲಿನಲ್ಲಿ ಒಣಗಿ ವಿಗ್ರಹ ಎಲ್ಲ ಬಿರುಕು ಬಿಡ್ತಾ ಇದೆ. ಯಾವುದೇ ಒಬ್ಬ ಅಧಿಕಾರಿಯೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸೊ ಆಡಳಿತದಲ್ಲಿ ಯಾವುದೇ ಒಂದು ಬಂದೋಬಸ್ತಿನ ವ್ಯವಸ್ಥೆಯನ್ನು ಅಲ್ಲಿಗೆ ಮಾಡೋಕ್ಕಾಗಿಲ್ಲ. ಅಲ್ಲಿ ವಿಗ್ರಹದ ಮೇಲೆ ಹಕ್ಕಿಗಳು ಕಾಗೆಗಳೆಲ್ಲ ಗಲೀಜು ಮಾಡ್ತಕ್ಕಂಥ ವ್ಯವಸ್ಥೆ ಇದೆ, ನೆರಳಿಲ್ಲ. ಇದನ್ನು ಜಿಲ್ಲಾಡಳಿತ ಮನಗಂಡು ಸಮಾಜ ಕಲ್ಯಾಣ ಇಲಾಖೆಯವರು ಇರ್ಬೋದು ಅಥವಾ DC ಕಚೇರಿಯಿಂದ ಇರ್ಬೋದು, ಅದಕ್ಕೆ ಒಂದು ಭದ್ರತೆಯನ್ನು ಒದಗಿಸಬೇಕು ಅಂತೇಳಿ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ.